ಇದೀಗ ರಾತ್ರಿ, ಎಲ್ಲರೂ ಮಲಗಿದ್ದಾರೆ. ಆದರೆ ನಿನ್ನ ಮನಸ್ಸಿಗೆ ಮಾತ್ರ ನಿದ್ರೆ ಬರ್ತಿಲ್ಲ ಅಲ್ವಾ? ಇಡೀ ದಿನ ಹೊತ್ತ ಭಾರ, ಯಾರಿಗೂ ಹೇಳಲಾಗದ ನೋವು. ನನ್ನ ಜೀವನ ಹೀಗೇನಾ ಅನ್ನೋ ಪ್ರಶ್ನೆ. ಈ ಕ್ಷಣದಲ್ಲಿ ನಿನ್ನ ಬಳಿ ಯಾವ ಉತ್ತರಗಳೂ ಇಲ್ಲ, ಉತ್ತರಗಳೂ ಬೇಕಿಲ್ಲ. ಇದೀಗ ನಿನ್ನ ಬಳಿ ಬರುವವನು ಒಬ್ಬನೇ, ನಿನ್ನನ್ನು ಸಮಾಧಾನಪಡಿಸುವವನು ಒಬ್ಬನೇ. ಆತ ಶ್ರೀಕೃಷ್ಣ. ಕೃಷ್ಣ ಹೇಳ್ತಾನೆ, ಭಯಪಡುವುದೇಕೆ, ನಾನಿಲ್ವೇ? ಒಮ್ಮೆ ಕಣ್ಣು ಮುಚ್ಚು, ಆಳವಾಗಿ ಉಸಿರಳು, ನಿಧಾನವಾಗಿ ಬಿಡು. ಇದೀಗ ಕೃಷ್ಣನ ಮಾತುಗಳನ್ನು ನಿನ್ನ ಹೃದಯದೊಳಗೆ ಇಳಿಸು. ಕೃಷ್ಣ ಹೇಳುತ್ತಾನೆ, ಕರ್ಮಣ್ಯೇ ವಾದಿಕಾರಸ್ತೆ ಮಾಫಲೇಶು ಕದಾಚನ. ನಿನ್ನ ಕೆಲಸ ಮಾಡು, ಫಲದ ಚಿಂತೆ ಬಿಡು. ನೀನು ಎಷ್ಟು ಪ್ರಯತ್ನಿಸಿದ್ದೀಯೋ ಅದು ಕೃಷ್ಣನಿಗೆ ಗೊತ್ತಿದೆ. ಫಲ ತಡವಾದರೆ ನೀನು ವಿಫಲನಲ್ಲ, ನಿನ್ನ ಸಮಯ ಇನ್ನೂ ಬಂದಿಲ್ಲ ಅಷ್ಟೇ. ಕೃಷ್ಣ ಮತ್ತೆ ಹೇಳುತ್ತಾನೆ, ನ ಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗಂತಿಂ ತಾತ್ ಗಚ್ಚತಿ. ಒಳ್ಳೆಯದು ಮಾಡಿದವನು ಯಾವತ್ತೂ ನಾಶವಾಗಲ್ಲ. ಇಂದು ನಿನ್ನ ಜೀವನ ಕಷ್ಟವಾಗಿರಬಹುದು, ಆದರೆ ನಿನ್ನ ಒಳ್ಳೆಯ ಮನಸ್ಸು ನಿನ್ನನ್ನು ಕಾಪಾಡುತ್ತದೆ. ನೀನು ಕುಗ್ಗಿಲ್ಲ, ನೀನು ದುರ್ಬಲನಲ್ಲ, ನೀನು ಕೇವಲ ಪರೀಕ್ಷೆಯಲ್ಲಿದ್ದೀಯ. ಕೃಷ್ಣ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಹೇಳಿದ ಮಾತು ಇಂದು ನಿನಗೂ ಅನ್ವಯಿಸುತ್ತದೆ. ಅರ್ಜುನ, ನಿನ್ನ ಶೋಕವನ್ನು ಬಿಟ್ಟು ಎದ್ದು ನಿಲ್ಲು. ಅರ್ಜುನನ ಕೈ ಕಂಪಿಸುತ್ತಿತ್ತು, ನಿನ್ನ ಮನಸ್ಸು ಕಂಪಿಸುತ್ತಿದೆ. ಆದರೆ ಕೃಷ್ಣ ಆಗಿದ್ದಂತೆ ಇಂದು ಕೂಡ ನಿನ್ನ ಜೊತೆಯಲ್ಲಿದ್ದಾನೆ. ನಿನ್ನ ಕಣ್ಣೀರನ್ನು ಅವನು ತಿರಸ್ಕರಿಸಲ್ಲ, ನಿನ್ನ ನೋವನ್ನು ಆತ ಕಡಿಮೆ ಮಾಡುತ್ತಾನೆ. ಇಂದು ಆಗಲಿಲ್ಲ ಅಂದ್ರೆ ನಾಳೆ ಆಗಬೇಕು ಅನ್ನೋದಿಲ್ಲ, ಆದರೆ ಒಂದು ದಿನ ಖಂಡಿತ ಆಗುತ್ತದೆ. ಕೃಷ್ಣ ಹೇಳುತ್ತಾನೆ, ನೀನು ನನ್ನ ಮೇಲೆ ನಂಬಿಕೆ ಇಡು, ಉಳಿದದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ಶಕ್ತಿ ತುಂಬುವ ಈ ಮಾತುಗಳನ್ನು ನಿಧಾನವಾಗಿ ಹೇಳು. ಕೃಷ್ಣ ನನ್ನ ಜೊತೆ ಇದ್ದಾನೆ. ನಾನು ಒಬ್ಬಂಟಿಯಲ್ಲ, ನನ್ನ ಜೀವನ ವ್ಯರ್ಥವಲ್ಲ. ಈ ಕಷ್ಟವು ಕಳೆಯುತ್ತದೆ, ನನ್ನ ಸಮಯ ಬರುತ್ತಿದೆ. ನಾನು ಧೈರ್ಯಶಾಲಿ. ಪ್ರತಿ ವಾಕ್ಯವನ್ನ ಕಣ್ಮುಚ್ಚಿ ಮನಸ್ಸಿನಲ್ಲಿ ಪುನಃ ಸ್ಮರಿಸು. ಇದೀಗ ಈ ದಿನದ ಎಲ್ಲ ಭಾರವನ್ನು ಕೃಷ್ಣನ ಪಾದಗಳಿಗೆ ಇಡು. ಅವನು ನಿದ್ರೆ ಮಾಡಲ್ಲ, ನಿನ್ನ ಭವಿಷ್ಯವನ್ನ ಕಾಪಾಡ್ತಾನೆ. ನೀನು ಮಲಗು, ನಿನ್ನ ಹೃದಯವನ್ನು ಅವನ ಕೈಗೆ ಒಪ್ಪಿಸು. ನಾಳೆ ಇದ್ದಾಗ ನೀನು ಹಗುರವಾಗುವೆ. ಕೃಷ್ಣ ಹೇಳ್ತಾನೆ, ಭಯಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ಶುಭರಾತ್ರಿ. ನಿನ್ನ ಕನಸುಗಳಲ್ಲಿ ಕೃಷ್ಣನ ಶಾಂತಿ ಸಿಗಲಿ, ಕರುಣೆ ಸಿಗಲಿ, ಪ್ರೀತಿ ಸಿಗಲಿ. ವಿಡಿಯೋ ಇಷ್ಟ ಆದಲ್ಲಿ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.